ನಮಸ್ಕಾರ ಸ್ನೇಹಿತರೆ, ಈ ಮಹಾಶಿವರಾತ್ರಿಯನ್ನು ನಿಮಗೊಂದು ವಿಶೇಷ ಕಾರ್ಯಕ್ರಮ ನೀಡಬೇಕು ಅಂತ ನಾನು ಈ ಏಳ್ಗಳಿಗೆ ಭೇಟಿ ನೀಡಿದ್ದೇನೆ. ಪ್ರತಿ ವರ್ಷ ಮಹಾಶಿವರಾತ್ರಿಗೆ ಭಕ್ತಾದಿಗಳು ಪಾದಯಾತ್ರೆಯನ್ನು ಕೈಗೊಳ್ತಾರೆ. ಈ ಸುಡು ಬಿಸಿಲಿನಲ್ಲಿ ಶಿವನ ಭಕ್ತಿಯಲ್ಲಿ ತಲ್ಲೀನರಾದವರ ಗುರಿ ಒಂದೇ. ಈ ವರ್ಷದ ಮಹಾಶಿವರಾತ್ರಿ ಆಚರಣೆಯು ಮಲೆ ಮಹದೇಶ್ವರನ ಸನ್ನಿಧಿಯಲ್ಲೇ ನಡೆಯಬೇಕೆಂಬುದು. ಎಲ್ಲಾ ಜಿಲ್ಲೆಯ ಸುತ್ತಮುತ್ತಲಿನ ಹಳ್ಳಿ ಜನ ಬಂದು ಇಲ್ಲಿ ಒಂದುಗೂಡಿ ಇಲ್ಲಿಂದ ತಮ್ಮ ಪಾದಯಾತ್ರೆಯನ್ನು ಮುಂದುವರೆಸುತ್ತಾರೆ. ಅದರಲ್ಲೂ ವಿಶೇಷವಾಗಿ ರಾಮನಗರದ ಜನ ಏಳಗಳ್ಳಿ ದೇವಸ್ಥಾನದಿಂದ ಮುಂದುವರೆಸುತ್ತಾರೆ. ಅವರ ನಂಬಿಕೆ ಏನಪ್ಪಾ ಅಂತಂದ್ರೆ ಮಹದೇಶ್ವರರು ಸಹ ಅಲ್ಲಿಂದಲೇ ಯಾತ್ರೆಯನ್ನು ಶುರು ಮಾಡಿದ್ದಾರೆ ಎಂಬುದು. ಪುರಾತನ ಕಾಲದಿಂದಲೂ ಇಲ್ಲಿ ಒಂದು ಮಹದೇಶ್ವರನ ದೇವಸ್ಥಾನ ಇದೆ. ಆ ಮಹದೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ನಂತರ ಏಳಗಳ್ಳಿ ಮುದ್ದಮ್ಮನ ಆಶೀರ್ವಾದ ಪಡೆದು ಜನ ಯಾತ್ರೆಯನ್ನು ಆರಂಭಿಸುತ್ತಾರೆ. ತಾಯಿಯ ದರ್ಶನ ಪಡೆದು ನಂತರ ಹೊರಟ್ರೆ ಯಾವುದೇ ವಿಘ್ನ ಬರುವುದಿಲ್ಲ ಎಂಬುದು ಅವರ ನಂಬಿಕೆ. ಭಕ್ತಾದಿಗಳು ಎಲ್ಲೆಲ್ಲಿಂದ ಇಲ್ಲಿಗೆ ಭೇಟಿ ನೀಡ್ತಾ ಇದ್ದಾರೆ, ಎಷ್ಟು ದಿನ ಪಾದಯಾತ್ರೆಯನ್ನು ನಡೆಸ್ತಾರೆ, ಇದನ್ನೆಲ್ಲ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಶರಣೆಯರ ಮಹಾಶರಣೆ ತಾಯಿ ಮುದ್ದಮ್ಮ, ನೀ ಬಂದು ಈ ಧರೆಯು ಸ್ವರ್ಗವಾಯಿತಮ್ಮ ಅಮ್ಮ. ಜನ ನೋಡ್ತಾ ಇದ್ದಲ್ಲ ಚೆನ್ನಾಗಿ ಅವ್ರು ಅಲ್ಲಿ ಇರಲಿ. ವಿನೋದ ಅಂದ್ಬಿಟ್ಟು ರಾಮನಗರದಿಂದ. ಶಿಲ್ಪ ಅಂತ ರಾಮನಗರದಿಂದ. ಪವಿತ್ರ ಅಂತ ರಾಮನಗರ. ನಮ್ಮದು 3ನೇ ವರ್ಷದ ಪಾದಯಾತ್ರೆ ಸರ್. ಚೆನ್ನಾಗಿದೆ ಸರ್, ಹೋಗೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಅದೇ ಹೋದಾಗ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಅನಿಸಲ್ಲ. ನಾವು ಎಷ್ಟೇ ಜರ್ನಿ ಮಾಡಿದ್ರು, ಇಲ್ಲಿ ಎಷ್ಟೇ ಸ್ಟ್ರೈನ್ ಆಗಿದ್ರು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಚೆನ್ನಾಗಿರುತ್ತೆ. ದರ್ಶನ ಮಾಡಿದ ತಕ್ಷಣ 3 days ಎಲ್ಲ ಹೋಗ್ಬೋದು. 3 days ಸೋಮವಾರ ದರ್ಶನ ಮಾಡಿ ನಡ್ಕೊಂಡು ಹೋಗ್ಬೇಕಾದ್ರೆ ಹಂಗೆ ಅನ್ಸಲ್ಲ, ಬಿಸಿಲು ಅಂತ ಏನು ಅನ್ಸಲ್ಲ. ಅದೇ ಮಾರ್ನಿಂಗು ಈವ್ನಿಂಗ್ ಅಷ್ಟೇ ನಡೆಯೋದಲ್ವಾ. ಮಧ್ಯದಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತೀವಿ, ಆಮೇಲೆ ಬಿಸಿಲು ಟೈಮಲ್ಲಿ. ಸೊ ಈವ್ನಿಂಗ್ ಟೈಮಲ್ಲಿ ನೈಟಲ್ಲಿ ನಡ್ಕೊಂಡು ಹೋಗ್ತೀವಿ ಅಷ್ಟೇ ಸರ್. ಓಕೆ ಸರ್, ಥ್ಯಾಂಕ್ ಯು. ಧೂಪ ಕರ್ಪೂರ